ನಮ್ಮ ಬೆಂಗಳೂರಿನಲ್ಲಿ ತ್ರಿವರ್ಣ ಧ್ವಜಕ್ಕೆ ಅಪಮಾನ, ಫ್ಯಾಷನ್ ಹೆಸರಿನಲ್ಲಿ ನಡೆದಿದೆ ಮಹಾ ಪ್ರಮಾದ. ಪ್ರತಿಷ್ಠಿತ ಬಟ್ಟೆ ಮಳಿಗೆಯಲ್ಲಿ ಘೋರ ಅಪಚಾರ ಆಗಿದೆ. ಬೆಂಗಳೂರಿನಲ್ಲಿ ತ್ರಿವರ್ಣ ಧ್ವಜಕ್ಕೆ ಆಗಿರುವಂತಹ ಅಪಮಾನ ಇದು. ಫ್ಯಾಷನ್ ಹೆಸರಲ್ಲಿ ಎಂತೆಂತ ಕೆಲಸಗಳನ್ನ ಮಾಡ್ತಾರೆ ನೋಡಿ ಅಂತ ಫ್ಯಾಷನ್ ಹೆಸರಲ್ಲಿ ನಡೆದಿದೆ ಮಹಾ ಪ್ರಮಾದ. ತ್ರಿವರ್ಣ ಧ್ವಜ, ಬಹಳಷ್ಟು ಗೌರವಾನ್ವಿತ ತ್ರಿವರ್ಣ ಧ್ವಜ ಪ್ರತಿಷ್ಠಿತ ಬಟ್ಟೆ ಮಳಿಗೆಯಲ್ಲಿ ಈ ರೀತಿಯಾಗಿ ಘೋರ ಅನಾಚಾರ ಆಗಿದೆ, ಅಪಚಾರ ಆಗಿದೆ. ಬೊಂಬೆಗಳ ಮೈ ಮುಚ್ಚೋಕೆ ತ್ರಿವರ್ಣ ಧ್ವಜದ ಬಳಕೆಯನ್ನ ಮಾಡ್ತಾರೆ. ಕೇಸರಿ, ಬಿಳಿ, ಹಸಿರು ಬಣ್ಣ ಬಳಸಿ ಉಡುಪನ್ನ ತಯಾರಿ ಮಾಡಿದ್ದಾರೆ. ಧ್ವಜದ ಬಣ್ಣ ಬಟ್ಟೆಯಿಂದ ಬೆತ್ತಲು ಬೊಂಬೆಗೆ ಅಲಂಕಾರವನ್ನ ಮಾಡಿರೋದು. ಆ ರೀತಿಯಾಗಿ ತ್ರಿವರ್ಣ ಧ್ವಜದ ಬಟ್ಟೆಯ ಡಿಸೈನ್ ಅನ್ನ ಮಾಡಿ ಅದನ್ನ ಬೊಂಬೆಗೆ ಅಲಂಕಾರ ಮಾಡಿರುವಂತದ್ದು. ಜನವರಿ 26ಕ್ಕೆ ಗಣರಾಜ್ಯೋತ್ಸವದಂದು ನಡೆದಿರುವಂತಹ ಕೃತ್ಯ ಇದು. ತ್ರಿವರ್ಣ ಧ್ವಜಕ್ಕೆ ಆಗಿರುವಂತಹ ಅಪಮಾನ ಇದು. ನಾಗರಬಾವಿಯ ಮಾಲ್ನಲ್ಲಿ ನಡೆದಂತಹ ಕೃತ್ಯ, ಪ್ರತಿಷ್ಠಿತ ಮಳಿಗೆಯಲ್ಲಿ ಆಗಿರುವಂತಹ ಅಪಚಾರ. ಅನ್ಲಿಮಿಟೆಡ್ ಶಾಪ್ ನಿಂದ ರಾಷ್ಟ್ರದ್ರೋಹಿ ಕೆಲಸ ಆಗಿದೆ. ತ್ರಿವರ್ಣ ಡಿಸೈನ್ ನ ಬಟ್ಟೆಯನ್ನ ಅಲ್ಲಿರುವಂತಹ ಡೆಮೋ ಬೊಂಬೆಗಳೇನಿರ್ತವೆ ಅದಕ್ಕೆ ಧರಿಸಿರ್ತಾರೆ. ಕಿಡಿಗೇಡಿಗಳ ಕೃತ್ಯದ ವಿರುದ್ಧ FIR ಕೂಡ ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದಾಖಲಾಗಿದೆ ಕಂಪ್ಲೇಂಟ್. ಯಾವ ರೀತಿಯಾಗಿ ಕನ್ನಡ ಪರ ಹೋರಾಟಗಾರ ನಾಗೇಶ್ ಅವರಿಂದ ದೂರು ಬಂದಿದೆ, ಯಾವ ರೀತಿ ಇವರು ತ್ರಿವರ್ಣ ಧ್ವಜವನ್ನ ಅಲ್ಲಿ ಬೊಂಬೆಗಳಿಗೆ ಸುತ್ತಿದ್ದಾರೆ, ಮುಚ್ಚಿದ್ದಾರೆ ಅನ್ನೋದನ್ನ. ದೂರಿನ ಹಿನ್ನೆಲೆಯಲ್ಲಿ ಮಳಿಗೆಯ ವಿರುದ್ಧ FIR ದಾಖಲಾಗಿದೆ. ಫ್ಯಾಷನ್ ತಂದ ಪ್ರಮಾದದ ಸ್ಟೋರಿ ಇದು. ಮಳಿಗೆಯ ಮಾಲೀಕ, ಡ್ರೆಸ್ ಡಿಸೈನರ್ ವಿರುದ್ಧ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ರಾಷ್ಟ್ರದ ಘನತೆಗೆ ಧಕ್ಕೆ ತಂದ ಆರೋಪದಲ್ಲಿ ದೂರನ್ನ ಈಗ ದಾಖಲಿಸಲಾಗಿದೆ. ಆ ಮೂಲಕ ಜನವರಿ 26 ಗಣರಾಜ್ಯೋತ್ಸವದಂದು ನಡೆದಂತಹ ಕೃತ್ಯ ಇದು. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ಸ್ ಅಡಿಯಲ್ಲಿ, ಎ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ತ್ರಿವರ್ಣ ಧ್ವಜಕ್ಕೆ ಆರೋಪ ಒಂದ್ ವೇಳೆ ಸಾಬೀತಾದ್ರೆ 3 ವರ್ಷ ಸೆರೆವಾಸ ಕೂಡ ಅನುಭವಿಸಬೇಕಾಗುತ್ತೆ. ಈ ರೀತಿಯಾಗಿ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ನಡೆದಿರುವಂತಹ ಕೃತ್ಯ, ಅದಕ್ಕೆ ಈಗ ಕಂಪ್ಲೇಂಟ್ ಆಗಿದೆ. ಏನು ಗೊಂಬೆಗಳಿರ್ತಾವೆ ಶೋರೂಮ್ಗಳಲ್ಲಿ, ಅದಕ್ಕೆ ತ್ರಿವರ್ಣ ಧ್ವಜದ ದಿರಿಸನ್ನ ಧರಿಸಿ ಅಲ್ಲಿ ಅಪಮಾನ ಮಾಡಿರೋದು ನೀವೀಗ ನೋಡ್ತಾ ಇದ್ರ ಡಿಸೈನ್. ಯಾವ ರೀತಿಯಾಗಿ ಅಲ್ಲಿರುವಂತಹ ಗೊಂಬೆಗಳಿಗೆ ಒಂದು ತ್ರಿವರ್ಣ ಧ್ವಜದ ಡಿಸೈನ್ ಡ್ರೆಸ್ ಅನ್ನ ಧರಿಸಲಾಗಿದೆ, ಅಲ್ಲಿ ಬಳಸಲಾಗಿದೆ, ಡಿಸೈನ್ ಅನ್ನ ತಯಾರು ಮಾಡಿ ಅಲ್ಲಿ ಉಡಿಸಲಾಗಿದೆ. ಇನ್ನೊಂದ್ ಕಡೆ FIR ದಾಖಲಾಗಿದೆ. ಅನ್ಲಿಮಿಟೆಡ್ ಶೋರೂಮ್ ನಲ್ಲಿ ಇಂಥ ಒಂದು ಅಪಚಾರ ಆಗಿರೋದು. ತ್ರಿವರ್ಣ ಧ್ವಜವನ್ನ ಹೇಗ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬಳಸಬಹುದು ಅನ್ನೋದಕ್ಕೆ ಈ ರೀತಿಯಾದಂತ ಸಾಕ್ಷಿ. ಅದು ನೀವು ನೋಡ್ತಾ ಇದ್ರಿ, ಒಂದು ಮಹಿಳಾ ಒಂದು ಬೊಂಬೆಯನ್ನು ತೋರಿಸುವಂತದ್ದು, ಜೊತೆಗೆ ಒಂದು ಮೇಲ್ ಕಾಸ್ಟ್ಯೂಮ್ಗಳಿಗೆ ಪ್ರತಿನಿಧಿಸುವಂತ ಅದಕ್ಕೆ ಬಳಸುವಂತ ಕಾಸ್ಟ್ಯೂಮ್ಗಳು, ಇದೆರಡನ್ನು ಕೂಡ ಅಲ್ಲಿ ಬಳಸಲಾಗಿದೆ. ಅದಕ್ಕೆ FIR ಕೂಡ ದಾಖಲಾಗಿದೆ. ತುಂಬ ಅವಮಾನ ಇದು. ಎಲ್ಲ ಕಡೆ ಮಾಡಿರಬೇಕು. ಒಂದು 100 ಶಾಪ್ ಇದೆ ಬೆಂಗಳೂರಲ್ಲಿ ಅನ್ಲಿಮಿಟೆಡು. ಏನಪ್ಪ ಅಂದರೆ ಅದೇನೋ ನೋಡಿ, ಅದೊಂದು ಇದಕ್ಕೆ ಹೆಣ್ಣುಮಗಳ ಒಂದು ಇದಕ್ಕೆ ಅಶೋಕ ಚಕ್ರ ಹಾಕಿರ್ತಕ್ಕಂಥದ್ದು ತುಂಬ ಅವಮಾನ. ಇದೇನಂದರೆ ಈ ರಾಷ್ಟ್ರಕ್ಕೆ ಇವರು ಗೌರವ ಕೊಡಲಾಂದ್ರೆ ಇವ್ರಿಗೇನು ಫ್ಯಾಷನ್ ಮಾಡ್ಕೊಂಡವ್ರು ನಮ್ಮ ಭಾರತಾಂಬೆನ. ನಾಚಿಕೆ ಆಗುತ್ತೆ ನಮಗೆ ಹೇಳಲಿಕ್ಕೆ. ಯಾಕೆಂದರೆ ತಪ್ಪು, ತುಂಬ ತಪ್ಪು. ಯಾರು ಅನ್ಲಿಮಿಟೆಡ್ ಅವರು ಅವ್ರನ್ನ ಕೂಡಲೇ ಇವತ್ತು ಬಂಧಿಸಬೇಕು ಅಂತ ನಾನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ದೀನಿ. ಅಲ್ಲಿ FIR ಆಗಿದೆ. ಮತ್ತು ಪ್ರತಿಭಟನೆ ಮಾಡಲಿಕ್ಕೂ ಕೂಡ ನಾನು ಮನವಿ ಕೊಟ್ಟಿದ್ದೀನಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ತಾಯಿಗೆ ಅವಮಾನ ಆಗೋದು ಒಂದೇ, ಭಾರತಾಂಬೆಗೆ ಅವಮಾನ ಆಗೋದು ಒಂದೇ. ನಮ್ಮ ಹೋರಾಟ ಏನಪ್ಪ ಅಂದರೆ ತಾಯಿಗೆ ಅವಮಾನ ಮಾಡಿರ್ತಕ್ಕಂಥ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ಥಾಮಸ್, ಇದೀಗ ಈ ಒಂದು ತ್ರಿವರ್ಣ ಧ್ವಜವನ್ನ ಫ್ಯಾಷನ್ಗೆ ಬಳಸಿರೋದು ಯಾವ ಸೆಕ್ಷನ್ ಪ್ರಕಾರ ಕ್ರಮ ಆಗುತ್ತೆ, ಏನಾಗ್ಬೋದು ಮುಂದೆ? ಅವಿನಾಶ್, ಬಹುಶಃ ನಮ್ಮ ಕನ್ನಡ ಧ್ವಜ ಇರ್ಬೋದು, ಅದೇ ರೀತಿ ನಮ್ಮ ರಾಷ್ಟ್ರಧ್ವಜ ಇರ್ಬೋದು, ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಅದನ್ನು ಯಾವ ರೀತಿ ಬೇಕಾದರೂ ಬಳಸ್ಬೋದು ಅನ್ನೋಂಥ ಒಂದು ಉಡಾಫೆಯಲ್ಲಿ ಕೃತ್ಯ ನಡೆಸುವಂತಹ ಸಾಕಷ್ಟು ಜನರಿಗೆ ಒಂದು ರೀತಿ ಎಚ್ಚರಿಕೆಯ ಪಾಠವಾಗುವಂತಹ ಘಟನೆ ಇದು ಅಂತ ಹೇಳೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾಗರಬಾವಿಯಲ್ಲಿ ಅನ್ಲಿಮಿಟೆಡ್ ಶಾಪ್ ಅಂತ ಒಂದು ದೊಡ್ಡ ಮಳಿಗೆ ಇದೆ, ಬಟ್ಟೆಯ ಮಳಿಗೆ ಇದೆ. ಅದು ಅರವಿಂದ್ಸ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆಗೆ ಸೇರಿದಂತಹ ಒಂದು ಮಳಿಗೆ. ಈ ಒಂದು ಮಳಿಗೆಯಲ್ಲಿ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಒಂದು ಫ್ಯಾಷನಿಗೋಸ್ಕರ ಮಾಡೆಲ್ ಆಗಿಡುವಂಥ ಗೊಂಬೆಗಳ ಮೇಲೆ ರಾಷ್ಟ್ರಧ್ವಜವನ್ನ ನೆನಪಿಸುವಂಥ ರಾಷ್ಟ್ರಧ್ವಜ ಮಾದರಿಯ ಒಂದಷ್ಟು ಒಂದು ಕಾಸ್ಟ್ಯೂಮ್ಸ್ ಅನ್ನು ಅದಕ್ಕೆ ಹಾಕ್ತಾರೆ. ಆ ಒಂದು ಕಾಸ್ಟ್ಯೂಮ್ಸ್ ಹಾಕುವಂಥದ್ದು ಅವರಿಗೆ ಒಂದು ರೀತಿ ಫ್ಯಾಷನ್ ಆಗಿರ್ಬೋದು. ಆದರೆ ತ್ರಿವರ್ಣ ಧ್ವಜಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಹಿತೆ, ಒಂದು ನಿಯಮ ಅನ್ನೋದೇನಿರುತ್ತೆ, ಆ ಒಂದು ನಿಯಮದ ಅನ್ವಯ ಇದು ತುಂಬಾ ದೊಡ್ಡ ಮಟ್ಟದ ಅಕ್ಷಮ್ಯ ಅಪರಾಧ ಆಗುತ್ತೆ ಅನ್ನುವಂಥದ್ದು ಧ್ವಜ ಸಂಹಿತೆಗೆ ಸಂಬಂಧಪಟ್ಟಂತೆ ಇರುವಂತಹ ನಿಯಮಗಳು ಇದನ್ನು ಉಲ್ಲೇಖಿಸುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ದಾಖಲಾಗಿದೆ. ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ನಾಗೇಶ್ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ಸ್ ಆಕ್ಟ್ 1971
ಬಾರ್ ಆ ಸೆಕ್ಷನ್ ಅಡಿಯಲ್ಲಿ ಈ ಒಂದು ದೂರು ದಾಖಲಾಗಿದೆ. ರಾಷ್ಟ್ರಧ್ವಜದ ಗೌರವ ಮತ್ತೆ ಘನತೆಗೆ ಧಕ್ಕೆ ತರುವಂತ ಒಂದು ನಿಟ್ಟಿನಲ್ಲಿ ಮಾಡಿರುವಂತ ಈ ಒಂದು ಕೃತ್ಯ ಅವರೇನೋ ಫ್ಯಾಷನ್ ಅಂತ ತಿಳ್ಕೊಂಡಿರ್ಬೋದು. ಬೆತ್ತಲು ಬೊಂಬೆಗಳಿಗೆ ಈ ರೀತಿಯಾಗಿ ಧ್ವಜವನ್ನ ನೆನಪಿಸುವಂತ ಅವ್ರು ಹೇಳ್ಬೋದು, ಬೇರೆ ರೀತಿ ಸಮರ್ಥಿಸ್ಕೋಬಹುದು. ಇದು ರಾಷ್ಟ್ರಧ್ವಜ ಅಲ್ಲ, ಖಾದಿಯಿಂದ ಮಾಡಿದಂತ ಖಾದಿ ಬಟ್ಟೆಯನ್ನ ಮಾತ್ರ ಉಡಿಸಿದ್ರೆ ಮಾತ್ರ ರಾಷ್ಟ್ರಧ್ವಜ ಅಂತ ಹೇಳಿ ಅವರು ಸಮರ್ಥಿಸ್ಕೋಬಹುದು. ಆದ್ರೆ ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತ ಸಮಿತಿ ಏನ್ ಹೇಳುತ್ತೆ, ರಾಷ್ಟ್ರಧ್ವಜವನ್ನ ನೆನಪಿಸುವಂತ ಮಾದರಿಯ ಯಾವುದೇ ಉಡುಪನ್ನ ಯಾವುದೇ ಒಂದು ಚಿತ್ರವನ್ನು ಕೂಡ ಡಿಸ್ಪ್ಲೇ ಮಾಡಂಗಿಲ್ಲ, ಅದನ್ನ ಕುಚೋದ್ಯವಾಗಿ ಬಳಸುವಂತಿರೋಂತ ಮಾತ್ರ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಈ ಒಂದು ಪ್ರಕರಣ ತುಂಬಾ ಗಂಭೀರವಾದಂಥದ್ದು. ಅಲ್ಲದೆ ಏನಾದ್ರೂ ಇದು ಸಂಬಂಧಪಟ್ಟಂಗೆ ಪ್ರೂವ್ ಆಗಿದ್ದೆ ಆದಲ್ಲಿ ಆ ಮಳಿಗೆಯ ಮಾಲೀಕ 3 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ, ಲಕ್ಷಾಂತರ ದಂಡವನ್ನು ಕೂಡ ಅವನು ಪಾವತಿಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ಈ ಒಂದು ಆಕ್ಟ್ ನ ಅಡಿಯಲ್ಲಿ ಉಲ್ಲೇಖ ಆಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ.